ಗೋಶಾಲೆಯ ಅಧ್ಯಕ್ಷರು ಅಮೃತಧಾರ ಗೋ ಬ್ಯಾಂಕ್ನ ಅಧ್ಯಕ್ಷರಾದಂಥ ಶ್ರೀಯುತ ಮುರಳೀಧರ್ ಪ್ರಭುರವರು ಅಧ್ಯಕ್ಷೀಯ ನುಡಿಗಳನ್ನು ಹಂಚಿಕೊಳ್ಳಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಶ್ರೀ ಗುರುಭ್ಯೋ ನಮಃ. ಸಂತಾನ ಗೋಪಾಲಕೃಷ್ಣ ದೇವರ ಸನ್ನಿಧಿಯಲ್ಲಿ ನಮನಗಳನ್ನು ಸಲ್ಲಿಸಿ ಕಾಮಧೇನುವಿನ ಚರಣಗಳಲ್ಲಿ ಶಿರಸ ನಮಿಸಿ ರಾಘವೇಶ್ವರ ಭಾರತಿ ಮಹಾಸ್ವಾಮಿಗಳನ್ನು ಸ್ಮರಿಸಿ ವೇದಿಕೆಯ ಮೇಲೆ ಕುಳಿರುವ ಎಲ್ಲ ಗೋರಕ್ಷಕರು, ಗೋಪ್ರೇಮಿಗಳು, ಗೋ ಸಂರಕ್ಷಕರು ಈ ಎಲ್ಲರನ್ನ ನಮಿಸಿ ಎದುರಿಗಿರುವ ಗೋಭಕ್ತರುಗಳು, ಗೋಪ್ರೇಮಿಗಳು ನಿಮ್ಮನ್ನೆಲ್ಲ ವಂದಿಸಿ ಭಾಳ ಕಷ್ಟದ ಕೆಲಸಕ್ಕೆ ನನಗನ್ನು ಕೊಟ್ಟಿದ್ದಾರೆ. ಹೊಟ್ಟೆ ಚುರುಗುಡ್ತಾ ಇದೆ, ಸಾವಿರಾರು ಜನ ಇಲ್ಲಿ ಕ್ಯೂನಲ್ಲಿ ನಿಂತಿದ್ದಾರೆ. ಅಂಥ ಸಮಯದಲ್ಲಿ ಅಧ್ಯಕ್ಷೀಯ ಭಾಷಣ ಮಾಡಬೇಕಂತೇಳಿ ಕಷ್ಟದ ಕೆಲಸ, ಗುರುತರ ಜವಾಬ್ದಾರಿಯನ್ನು ನನ್ನ ಮೇಲೆ ಹೊರಿಸಿದ್ದಾರೆ. ಬಹುಶಃ 5 ನಿಮಿಷದಲ್ಲಿ ಅದನ್ನು ಮುಗಿಸ್ಲಿಕ್ಕೆ ನಾನು ಪ್ರಯತ್ನ ಪಡ್ತೇನೆ. ಇವತ್ತಿನ ಕಾರ್ಯಕ್ರಮ 3 ಕಾರ್ಯಕ್ರಮಗಳ ಸಂಗಮ ಅಂತ ನಿಮಗೆ ನಾನು ಹೇಳಲೇಬೇಕು. ಮೊಟ್ಟ ಮೊದಲನೇದು ಅಲೆಮನೆ ಹಬ್ಬದ 3ನೇ ದಿವಸ ಕಾರ್ಯಕ್ರಮ, ಆಮೇಲೆ ಗೋ ಸಂಧ್ಯಾ ಇವತ್ತಿನ ಕಾರ್ಯಕ್ರಮ, ಬೆಳದಿಂಗಳ ಹಬ್ಬ, ಪೂರ್ಣಚಂದ್ರಕೂಟ, ಈ ರೀತಿಯ ಹಬ್ಬವನ್ನು ಆಚರಿಸಿ ಅದನ್ನು ಮಾರ್ಪಡಿಸಿ ಇವತ್ತು ಇದು ಗೋಸಂಧ್ಯಾ ಕಾರ್ಯಕ್ರಮ ಆಗಿದೆ. ಅದಷ್ಟೇ ಅಲ್ಲ, ಇವತ್ತಿನ ಇನ್ನೂ ಮಹತ್ತರವಾದ ಇವತ್ತಿನ ಕಾರ್ಯಕ್ರಮ ಅಂತ ಹೇಳಿದರೆ ಇವತ್ತು ನಮ್ಮ ಗೋಶಾಲೆಯ ವಾರ್ಷಿಕ ಸರ್ವಸಾಧಾರಣ ಸಭೆ ಇದು. ಯಾಕಂದರೆ ಆ್ಯನ್ಯುವಲ್ ಮೆಂಬರ್ಶಿಪ್ ನಾವು ತೊಗೊಳ್ತಾ ಇದ್ದೀವಿ, 2,000 ರೂಪಾಯಿ ತಗೊಂಡು ಆ್ಯನ್ಯುವಲ್ ಮೆಂಬರ್ಶಿಪ್ ಬರ್ತಾ ಇದ್ದೀವಿ. ಅವರಿಗೆಲ್ಲ ವರದಿ ಒಪ್ಪಿಸಬೇಕು ನಾವು. ಆ ವರದಿಯನ್ನು ನಮ್ಮ ಖಜಾಂಚಿಯವರು ಈಗಾಗಲೇ ನಿಮ್ಮ ಹತ್ರ ಮಂಡಿಸಿದ್ದಾರೆ. ಅದರಲ್ಲಿ ನಿಮ್ಮ ಸಲಹೆ ಸೂಚನೆಗಳು ಏನಿದ್ದರೆ ದಯವಿಟ್ಟು ತಾವು ತಿಳಿಸಬೇಕು. ನಿಮ್ಗೆ ಪ್ರಶ್ನೋತ್ತರಕ್ಕೆ ನಾವು ಅವಕಾಶ ಕೊಡಬೇಕು. ಬಹುಶಃ ಊಟ ಆದಮೇಲೆ ನಾವು ಕೂತ್ಕೊಳ್ಳುವ. ಅದಕ್ಕೆ ನಿಮ್ಮದೇನಾದರೂ ಸಲಹೆ ಸೂಚನೆಗಳು, ಕುಂದುಕೊರತೆಗಳು ನಮ್ಮಲ್ಲಿದ್ದರೆ ದಯವಿಟ್ಟು ತಾವು ತಿಳಿಸಬೇಕು. ನಾವು ತಿದ್ದುಕೊಳ್ಳಲಿಕ್ಕೆ ಖಂಡಿತ ನಾವು ಪ್ರಯತ್ನ ಮಾಡ್ತೀವಿ ಅಂತ ನಾನು ಹೇಳಲು ಬಯಸ್ತೇನೆ. ಆದಷ್ಟು ಪಾರದರ್ಶಕವಾಗಿರಬೇಕು ಎಂಬ ಉದ್ದೇಶದಿಂದ ಈಗಾಗಲೇ ನಮ್ಮ ಏನು ಬಜೆಟನ್ನು ಅಥವಾ ನಮ್ಮ ಆಯವ್ಯಯವನ್ನು ನಿಮ್ಮ ಮುಂದೆ ನಾವು ಮಂಡಿಸಿದ್ದೀವಿ. ಈ ವರ್ಷ ಬಹುಶಃ 19 ವರ್ಷದ ನಂತರ 20ನೇ ವರ್ಷದ ಆಯವ್ಯಯ ಮಂಡಿಸುವಾಗ ಒಂದು 3 ಲಕ್ಷ ರೂಪಾಯಿ ನಮಗೆ ಜಾಸ್ತಿ ಕಾಣಿತು. 20 ಲಕ್ಷ ರೂಪಾಯಿ ಸಾಲ ಇತ್ತು, ಅದು 10 ಲಕ್ಷಕ್ಕೆ ತಂದಿವಿ. 10 ಲಕ್ಷದಿಂದ ಈಗ 6.5 ಲಕ್ಷಕ್ಕೆ ತಂದಿಟ್ಟಿದ್ದೀವಿ. ಮುಂದಿನ ವರ್ಷಗಳಲ್ಲಿ ಈ ಸಾಲ ಪೂರ್ತಿಯಾಗಿ ಹೋಗುತ್ತೆ ಮತ್ತು ಇನ್ನೂ ಅಭಿವೃದ್ಧಿಯ ದಿಸೆಯಲ್ಲಿ ನಾವು ಮುಂದೆ ಹೋಗ್ತೀವಿ ಅಂತ ಭರವಸೆಯನ್ನು ನಾವು ನಿಮಗೆ ನೀಡಲು ಬಯಸ್ತಾ ಇದ್ದೇನೆ. ಈ ಸಂದರ್ಭದಲ್ಲಿ 1-2 ಮಾತುಗಳನ್ನು ನಾನು ಹೇಳಲೇಬೇಕು. ಈಗಾಗಲೇ ಶಿವಪ್ರಸಾದ್ ಭಟ್ರವರು ಹೇಳಿದರು, ತಾವು ಅವರ ಇದು ಕಂಪನಿ ವತಿಯಿಂದ 35 ಲಕ್ಷ ರೂಪಾಯಿ ಅವರು ನಮಗೆ ನೀಡ್ತಾ ಇದ್ದಾರೆ. ನಾವು ಗವ್ಯ ಚಿಕಿತ್ಸಾ ಕೇಂದ್ರವನ್ನು ನಾವು ಪ್ರಾರಂಭ ಮಾಡ್ತಾ ಇದ್ದೀವಿ. ಕಟ್ಟಡ ಕಟ್ಟುವುದು ದೊಡ್ಡದಲ್ಲ, ಆದರೆ ಅದನ್ನು ಮುನ್ನಡೆಸಿಕೊಂಡು ಹೋಗುವಂಥ ಗುರುತರವಾದ ಜವಾಬ್ದಾರಿಯನ್ನು ಅವರು ನಮ್ಮ ಮೇಲೆ ಹೇರಿದ್ದಾರೆ. ಖಂಡಿತ ಅದನ್ನು ನಾವು ಸ್ವೀಕರಿಸ್ತೀವಿ. 20 ವರ್ಷ ಈ ಗೋಶಾಲೆ ನಡೆಸುವಾಗ ಕೂಡ ಬಹಳ ದೊಡ್ಡ ಜವಾಬ್ದಾರಿ ನಮ್ಮ ಮೇಲೆ ಇತ್ತು. ಇದನ್ನು ಹೇಗೆ ಸಾಗಿಸೋದು ಗೊತ್ತಿಲ್ಲಾಗಿತ್ತು. ಕೆಲವು ಸಲ ಕಷ್ಟದ ದಿವಸಗಳು ತುಂಬ ಬಂದಿದ್ದವು. ಏನು ಇನ್ನೂ ಗೋಶಾಲೆ ನಡೆಸಲಿಕ್ಕೆ ಸಾಧ್ಯನೇ ಇಲ್ಲ ಅಂಥ ಒಂದು ಸಂದರ್ಭ ಬಂದಾಗ ಕೂಡ ಆ ಗುರು ಕಾರುಣ್ಯ, ಆ ಗೋಮಾತೆಯ ಕಾರುಣ್ಯ ನಮ್ಮನ್ನು ಕಾಪಾಡಿತ್ತು. ಹೀಗಾಗಿ ನೀವೇನು ಹೆದರೋದು ಬೇಡ ಶಿವಪ್ರಸಾದ್ ಭಟ್ರವರೇ, ಹೇಗಾದರೂ ನಮಗೆ ಗೋಮಾತೆ ಕಾಪಾಡ್ತಾಳೆ. ನಾವು ಅದನ್ನು ಮುಂದುವರಿಸ್ಕೊಂಡು ಹೋಗ್ತೀವಿ. ಸ್ವಲ್ಪ ತಡವಾಗಿ ಆಗ್ಬೋದು, ಆದರೆ ವಿ ವಿಲ್ ರೀಚ್ ಅವರ್ ಡೆಸ್ಟಿನೇಷನ್ ಎಂಬುದರ ಬಗ್ಗೆ ನನಗೇನು ಅನುಮಾನ ಇಲ್ಲ ಅಂತ ನಾನು ಹೇಳಲು ಬಯಸ್ತೇನೆ. ಇನ್ನು ನಾನು ನಮ್ಮ ಆತ್ಮೀಯ ಮಿತ್ರರು, ಯಾಕಂದರೆ ನಾನು ಅವರನ್ನು ಭೇಟಿಯಾದ್ದು ಮೊದಲೇ ಸಲ ಆದರೂ ನಾನು ಅದು ಭಾಳ ಸಲ ಅವ್ರ ಹತ್ರ ಮಾತಾಡಿದ್ದೇನೆ. ಸ್ವಲ್ಪ ದೀರ್ಘವಾಗಿಯೂ ಮಾತಾಡಿದ್ದೇನೆ. ಅವರ ಉದ್ದೇಶಗಳು ನಮ್ಮ ಉದ್ದೇಶಗಳು ಸಮ್ಮಿಳಿತವಾಗುವುದಿಲ್ಲ. ಹೀಗಾಗಿ ಅಂಥೇಳಿ ಕೆಲವು ಸಲ ಸ್ವಲ್ಪ ತಾರ್ಕಿಕವಾಗಿ ಅವರ ಹತ್ರ ನಾನು ಜಾಸ್ತಿ ಮಾತಾಡಿದ್ದೇನೆ. ಆದರೆ ನಿಜವಾಗಿಯೂ ಇವತ್ತು ನಮ್ಮ ಮಲೆನಾಡು ಗೋವಿನ ಸಂಪತ್ತನ್ನು ಅಕ್ಷಯ ಮಾಡುತ್ತಿರುವ ಅಕ್ಷಯ ಆಳ್ವ ಅವರು ಅಂತ ಹೇಳಲಿಕ್ಕೆ ನನಗೆ ಬಹಳ ಸಂತೋಷ ಆಗ್ತಾ ಇದೆ. ಬಹುಶಃ ಇವತ್ತು ತಾವು ಹೇಳಿದ್ರಿ, ತಾವು ನೋಡ್ತಿರುವಾಗೆ ಆ ಕಾಮಧೇನು ಪ್ರಸಾದ ಕೊಡ್ತು ಅಂತೇಳಿ. ಆ ಕಾಮಧೇನುವಿನಿಗೆ ಗೊತ್ತಿದೆ, ತಮ್ಮ ಸುಪುತ್ರನೊಬ್ಬ ಇವತ್ತು ನನ್ನ ಕಾಲೇಜಿಗೆ ನನ್ನ ಎದುರಿಗೆ ಬಂದಿದ್ದಾನೆ, ಅವನನ್ನು ತಾನು ಹರಿಸಬೇಕು ಎಂಬ ದೃಷ್ಟಿಯಿಂದಲೇ ಆ ಕಾಮಧೇನು ನಿಮ್ಮನ್ನು ಹರಿಸಿದೆ. ನೀವು ಕಾರ್ಯದಲ್ಲಿ ಯಶಸ್ವಿ ಆಗ್ತೀರಿ ಅಂತ ನಾನು ಹೇಳಲು ಬಯಸ್ತೇನೆ. ನನಗೆ ನಿಮ್ಮನ್ನು ಕಂಡಾಗ ಅಥವಾ ನಿಮ್ಮ ಹತ್ರ ನಿಮ್ಮ ಗ್ರೂಪ್ ಕಂಡಾಗ ನಮಗೆ ಯಾವಾಗಲೂ ನೆನಪಾಗ್ತಾ ಇರೋದು ಬುಲಕ್ ಕಾರ್ಟ್ ರಾಮಸ್ವಾಮಿ ಅಂತ ಒಬ್ಬರು ಇದ್ದರು. ನಿಮ್ಗೆ ಗೊತ್ತಿದೆ ಇಲ್ವಾ? 80-90ರ ದಶಕದಲ್ಲಿ ಬುಲಕ್ ಕಾರ್ಟ್ ರಾಮಸ್ವಾಮಿ ಅಂತ ಅವರು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ಬ್ಯಾಂಗ್ಳೂರಿನ ಅಧ್ಯಕ್ಷರಾಗಿದ್ದರು. ಅಷ್ಟೇ ಅಲ್ಲ, ಆ ಎನಿಮಲ್ ಬೋರ್ಡ್ನ ಕೂಡ ಅಧ್ಯಕ್ಷರಾಗಿದ್ದರು. ಅವರು ಆ ಕಾಲದಲ್ಲಿ ಹಲವಾರು ಲೆಕ್ಚರ್ಗಳನ್ನು ನಾವು ಮಂಗಳೂರಿಗೆ ಬಂದಾಗ ಅವ್ರ ಹತ್ರ ಕೇಳಿದ್ದೇನೆ ನಾನು. ಅವರು ಈ ಟ್ರ್ಯಾಕ್ಟರ್ ಬಿಡಿ, ಈ ಬುಲಕ್ ಕಾರ್ಟ್ಸನ್ನು ನಡೆಸಿ ಅಂತ ಅವ್ರು ಹೇಳ್ತಾ ಇದ್ರು.
ಯಾತಕ್ಕೆ ನಮ್ಮ ಭಾರತದ ಆರ್ಥಿಕತೆಗೆ ಈ ಬುಲಕ್ ಕಾರ್ಟ್ ಎಷ್ಟು ಮಹತ್ವ ಎಂಬುದನ್ನು ಬಹಳವಾಗಿ ಅದರ ಬಗ್ಗೆ ಅವರು ಮಾತಾಡ್ತಾ ಇದ್ರು. ಜನ ಗಮನಿಸಲಿಲ್ಲ, ಸರ್ಕಾರ ಗಮನಿಸಲಿಲ್ಲ. ಈಗ ಅಕ್ಷಯ್ ಆಳ್ವ ಅವರು ಬಂದಿದ್ದಾರೆ, ಅಂಥದ್ದನ್ನು ಅವರು ಮಾಡ್ತಾ ಇದ್ದಾರೆ. ಇವತ್ತು ಅವ್ರು ಹೇಳಿದ್ರಲ್ಲ, ಆ ಬಂಡಿ ಕಟ್ಟುವಂಥದ್ದು, ಆ ಗೋವಿನ ಜೋಡೆತ್ತಿನ ಬಂಡಿಯನ್ನು ತಾವು ಮಾಡಿದ್ದೀರಿ ಸ್ವಾಮಿ. ಬಹುಶಃ ರಾಮಸ್ವಾಮಿ ಈಗ ಇಲ್ಲ, ಎಲ್ಲಿದ್ದಾರೋ ಗೊತ್ತಿಲ್ಲ. ಬಹುಶಃ ನನ್ನ ನಂತರ ಈ ಕೆಲಸ ಅಕ್ಷಯ್ ಆಳ್ವ ಮಾಡ್ತಾ ಇದ್ದಾರೆ ಅಂದರೆ ಅವರಿಗೆ ಸಮಾಧಾನ ಆಗ್ಬೋದು ಅಂತ ನಾನು ತಿಳ್ಕೊಳ್ತೀನಿ. ಅವ್ರು ಹೇಳ್ತಾ ಇದ್ರು, ಯಾವಾಗಲೇ ಹೇಳ್ತಾ ಇದ್ರು, ಟ್ರ್ಯಾಕ್ಟರ್ ಇದು ಹೊಗೆ ಉಗುಳುತ್ತದೆ ಹೊರತು ಅದು ಗೋಮಯ ಕೊಡೋದಿಲ್ಲ ಅಂಥೇಳಿ. ನಮಗೆ ಟ್ರ್ಯಾಕ್ಟರ್ ಬೇಡ, ನಮಗೆ ಜೋಡೆತ್ತಿನ ಇದು ಬಂಡಿಯೇ ಬೇಕು ಅಂತ ಅವರು ಬಹಳ ಹೇಳ್ತಾ ಇದ್ರು. ಸರ್ಕಾರ ಕೇಳಲಿಲ್ಲ, ಬಿಡಿ. ಆದರೆ ನೀವಾದರೂ ನಮ್ಮ ಮುಂದೆ ಇದ್ದೀರಿ ಅಂತ ಹೇಳಿ ನಮ್ಮ ಬಹಳ ಸಮಾಧಾನ ಆಗ್ತಾಯಿದೆ. ನಮ್ಮ ಉರಗ ಪ್ರೇಮಿ ಪವನ್ ನಮಗೆಲ್ಲ ಬಹಳ ಆತ್ಮೀಯರು. ಅವರು ಹೇಳಿದ್ರು, ಅವ್ರ ಕಥೆಯನ್ನು ಹೇಳಿದ್ರು, ಏನೆಲ್ಲ ನಡೀತಾ ಇದೆ ಅಂಥೇಳಿ. ಅವರು ಏನು ಪ್ರಯತ್ನ ಮಾಡಿದ್ರು ಅದರ ವಿರುದ್ಧ ದಿಶೆಯಲ್ಲಿ ಜನ ಕೆಲಸ ಮಾಡ್ತಾಯಿದ್ರು. ಹೀಗಾಗಿ ತಾನು ಇಂದ ಸ್ವಲ್ಪ ದೂರ ಅದೇ. ನಿಜವಾದ ಒಬ್ಬ ಭಕ್ತ ಅಂದರೆ ಹಾಗೆ, ದೇವಸ್ಥಾನಕ್ಕೆ ಹೋಗಿ ಕೈ ಮುಗಿಬೇಕಂತ ಯಾರೂ ಹೇಳೋದಿಲ್ಲ. ಇತರರಿಗೆ ಒಳ್ಳೆಯದನ್ನು ಮಾಡೋದು ಇದಕ್ಕಿಂತ ದೊಡ್ಡ ಕೆಲಸ ಏನು ಇಲ್ಲ. ಪವನ್, ನೀವು ಮಾಡ್ತಾ ಇರುವುದು ಅತ್ಯಂತ ಉತ್ತಮ ಕೆಲಸ. ನೀವು ಉರಗ ಪ್ರೇಮಿಯಾಗೇ ಉಳಿರಿ, ಅದರ ಜೊತೆ ಗೋವಿನ ಕೂಡ ಸ್ವಲ್ಪ ಕೆಲಸ ಮಾಡಿ ಅಂತ ನಾನು ಹೇಳಲು ಬಯಸ್ತೇನೆ. ಯಾಕಂದರೆ ಎಷ್ಟೋ ನಮ್ಮ ಫ್ಯಾಕ್ಟ್ರಿಯಲ್ಲೇ, ನಮ್ಮ ಮನೆಯಲ್ಲೇ ಉರಗಳು ಬಂದಾಗ ನಾನು ನೇರವಾಗಿ ಫೋನ್ ಮಾಡೋದು ಪವನ್ನಿಗೆ. ಬಹುಶಃ ನಾಗರಾವನ ನನ್ನ ಕೈಯಲ್ಲಿ ಹಿಡಿಸಿ ಆ ಭಯವನ್ನು ಓಡಿಸಿದ್ದು ನನಗೆ ಪವನ್ ಅಂತ ನಾನು ಹೇಳಲೇಬೇಕು. ಅತ್ಯಂತ ಆಪ್ತ ನನಗೆ, ಆದರೆ ಬಹಳ ಸಂಕೋಚ ಸ್ವಭಾವದ. ಇವತ್ತು ಇಲ್ಲಿ ಬಂದು ಇಷ್ಟು ಮಾತಾಡೋದು ನನಗೆ ಭಾಳ ಆಶ್ಚರ್ಯವಾಯಿತು. ಅತ್ಯಂತ ಸಂಕೋಚ ಸ್ವಭಾವದ, ತನಗೆ ಒಳಗೆ ಹೊರಗೆ ಏನೂ ಇಲ್ಲದ, ಅವ್ರು ಇದ್ದದನ್ನು ಹೇಳುವಂಥ ವ್ಯಕ್ತಿ. ಅಂಥವರು ನಮ್ಮ ಗೋಶಾಲೆ ಜೊತೆಗೆ ಸೇರಿದರೆ ಬಹಳ ನಮಗೆ ಸಂತೋಷ ಅಂತ ಹೇಳಲು ಬಯಸ್ತಾ ಇದ್ದೇನೆ. ಅರವಿಂದ ನಾಯ್ಕರವರಂತೂ ನಾನು ಏನು ಹೇಳಲಿ, ಅವ್ರಿಗೆ ಬಹುಶಃ ನಾನು ಹೇಳಿದೆ ಇನ್ನೂ 5 ನಿಮಿಷ ನೀವು ಮಾತಾಡಬೇಕಾಗಿತ್ತು. ನಮ್ಮ ವಿವೇಕನ ಗುರುಗಳಾಗಿ ಇಲ್ಲಿ ಬಂದು ತಮ್ಮ ಗೋಪ್ರೇಮವನ್ನು ಸಾದರಪಡಿಸಿದ್ದಾರೆ. ತಮ್ಮ ಕುಟುಂಬ ಹ್ಯಾಂಗೆ ಗೋವಿನ ಬಗ್ಗೆ ಆದರ ಇಟ್ಟುಕೊಂಡು ನಡೀತಾ ಇದ್ವಿ ಎಂಬುದನ್ನು ಹೇಳಿದ್ದಾರೆ. ಬಹುಶಃ ನಿಮ್ಮಂಥವರು ನಮ್ಮ ಜೊತೆ ಕೈ ಜೋಡಿಸಿದರೆ ಬಹುಶಃ ಒಂದು ಈ ಇಂಟೆಲೆಕ್ಚುವಲ್ ಕ್ಲಾಸ್ ಅಂತ ಇದ್ದಾರಲ್ಲ, ಅಂಥವರು ಕೂಡ ಗೋವಿನಕ್ಕೆ ಸ್ವಲ್ಪ ದೂರ ಇರ್ತಾರೆ. ಬಹುಶಃ ತಮ್ಮ ಆ ಇಂಟೆಲೆಕ್ಚುವಲ್ ಮಟ್ಟಕ್ಕೆ ಗೋವಿನ ಜೊತೆ ತಿರುಗಿದರೆ ಏನೋ ಕಡಿಮೆ ಆಗುತ್ತೆ ಅಂತ ಅನಿಸ್ತದೆ, ಏನೋ ಗೊತ್ತಿಲ್ಲ. ಆದರೆ ತಮ್ಮಂಥವರು ನಮ್ಮ ಜೊತೆ ಕೈ ಜೋಡಿಸಿದರೆ ಬಹುಶಃ ಈ ಕೆಲಸ ಇನ್ನೂ ತುಂಬ ಚೆನ್ನಾಗಿ ನಾವು ಮಾಡಬಹುದು ಅಂತ ನಾನು ಹೇಳ ಬಯಸ್ತೇನೆ. ಮಂಗೇಶ್ ನಾಯ್ಕರವರು, ಹೌದು, ಅದು ಒಬ್ಬ ನಮ್ಮ ಏನು ಹೇಳ್ತಾರೆ, ನಮ್ಮ ಸೇನಾಧಿಪತಿಗಳವರು. ಇಲ್ಲಿಯ ಕರಾವಳಿಯಲ್ಲಿ ಕಾರವಾರದಿಂದ ಭಟ್ಕಳ ತನಕ ಏನೋ ಇದ್ದರೂ ವಿವೇಕ ಅವರಿಗೆ ಫೋನ್ ಮಾಡೋದು, ಮಂಗೇಶ್ ನಾಯ್ಕರಿಗೆ. ಎಷ್ಟೋ ಗೋವುಗಳನ್ನು ಹಗಲು ರಾತ್ರಿ ಅನ್ನದೇ, ತಮ್ಮ ಮೈ ಮೇಲಿನ ಪರಿವೆ ಇಲ್ಲದೆ, ತಮ್ಮ ಭದ್ರತೆಯ ವಿಚಾರವಿಲ್ಲದೆ ಅವರು ಕೆಲಸ ಮಾಡ್ತಾ ಇದ್ದಾರೆ. ಅವರಿಂದಾಗಿಯೇ ಇವತ್ತು ಗೋವು ಇಷ್ಟಾದರೂ ಉಳ್ಕೊಂಡಿದೆ. ಆ ಶ್ರೇಯಸ್ಸು ಅವರಿಗೆ ಸಲ್ಲಬೇಕು ಅಂತ ನಾನು ಹೇಳಲು ಬಯಸ್ತೇನೆ. ಇನ್ನೊಂದು ವಿಚಾರ ನಾನು ನಿಮ್ಮ ಮುಂದೆ ಇಡಲು ಬಯಸ್ತೇನೆ. ಯಾಕಂದರೆ ನೀವೆಲ್ಲ ವಿವೇಕನನ್ನು ಹೊಗಳಿದ್ರಿ, ವಿವೇಕ ಕೆಲಸ ಮಾಡಿದ ಅಂತ ಹೇಳಿದ್ರಿ. ಖಂಡಿತ ವಿವೇಕ ಮಾಡೋದು 100ಕ್ಕೆ 100 ಸತ್ಯ. ವಿವೇಕ್ BCom ಆದ ಕೂಡಲೇ ಇಲ್ಲಿ ಬಂದು ಸೇರಿಕೊಂಡ. ಬೆಳಿಗ್ಗೆ 4 ಗಂಟೆಗೆ ಎದ್ದು ಗೋಮೂತ್ರವನ್ನು ಹಿಡಿದು ಅದನ್ನು ನಮ್ಮ ಗೋಮೂತ್ರ ನಾವು ಏನು ಸಂಸ್ಕರಣೆ ಮಾಡ್ತೇವೆ ಅದು ಘಟಕ್ಕೆ ತಂದು ಕೊಡ್ತಾ ಇದ್ದ. ಅವನಿಗೇನೋ ಒಂದು ಕನಿಷ್ಠವಾದ ಹಣವನ್ನು ನಾವು ಕೊಡ್ತಾ ಇದ್ವಿ. ಆ ಹಣದಲ್ಲಿ ಅವನು MCom ಮಾಡಿದ್ದು. ಇಲ್ಲಿಂದ ಪ್ರತಿನಿತ್ಯ ಬಾಳಿಗ ಕಾಲೇಜಿಗೆ ಹೋಗಿ ಅವನು ಮಾಡ್ದ. ಆಮೇಲೆ ಅವನಿಗೂ ಏನೋ ಬಂತು, ತಾನು ಬೆಂಗಳೂರು ಸೇರ್ಕೊಳ್ತೆ ಅಂತ ಹೇಳ್ದ. ನಾನು ಹೇಳಿದೆ ಬೆಂಗಳೂರು ಸೇರ್ಕೊಳ್ಳಿ ಬೇಡಪ್ಪ ಅಂತೇಳಿ. ಆದರೂ ಹೋದ ಬೆಂಗಳೂರಿಗೆ. 6 ತಿಂಗಳಲ್ಲೇ ವಾಪಸ್ ಬಂದ. ಬೆಂಗಳೂರು ತನಗೆ ಹಿಡಿಯೋದಿಲ್ಲ ಸರ್, ನಾನು ಇಲ್ಲೇ ಇರ್ತೀನಿ ಅಂತ ಹೇಳ್ದ. ಅದನ್ನು ಯಾಕೆ ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ, ನಿಮಗೆ ಆಶ್ಚರ್ಯವಾಗಬಹುದು. ಇವತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕಾಲ, ಕೃತಕ ಬುದ್ಧಿಮತ್ತೆಯ ಕಾಲ. ಇವತ್ತು ಏನು ಇಲ್ಲಿ ಜನ ಹೋಗಿ ಎಲ್ಲ ಬ್ಯಾಂಗ್ಳೂರು ಸೇರ್ಕೊಳ್ತಾರಲ್ಲ, ಒಂದು ದಿವಸ, ಬಹಳ ದಿವಸಗಳಿಲ್ಲ, ವಾಪಸ್ ಬರುವಂಥ ಕಾಲ ಬರಬಹುದು ಅಂತ ಒಂದು ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳಲು ಬಯಸ್ತೇನೆ. ಮೊನ್ನೆ ಅಷ್ಟೇ ನೀವು ಎಷ್ಟು ಜನ ಆ ವಿಡಿಯೋ ನೋಡಿದ್ರೂ ಗೊತ್ತಿಲ್ಲ. ನಂದನ್ ನಿಲೇಕಣಿ ಒಂದು ಸಭೆಯಲ್ಲಿ ಹೇಳ್ತಾರೆ, ಅದರಲ್ಲಿ ಪ್ರೈಮ್ ಮಿನಿಸ್ಟರು ಇದ್ದಾರೆ. ಅವನು ಹೇಳ್ತಾರೆ, ಜನವರಿ 8ಕ್ಕೆ ಮಾನ್ಯ ಪ್ರಧಾನಮಂತ್ರಿಗಳು ನಂದನ್ ನಿಲೇಕಣಿಯವ್ರ ಹತ್ರ ಒಂದು ಸಭೆ ಮಾಡಿದರಂತೆ. ಕೃತಕ ಬುದ್ಧಿಮತ್ತೆಯ ಬಗ್ಗೆ ವಿಚಾರ ಮಾಡ್ತಾ ಇರುವಾಗ ಇವರು ಹೇಳಿದ್ರು, ನಂದನ್ ನಿಲೇಕಣಿಯವರು, ಇದನ್ನು ಕೃಷಿ ಕಾರ್ಯಕ್ಕಾಗಿ ನಾವು ಬಳಸ್ಕೊಳ್ಬೋದು, ತುಂಬ ಕೃಷಿ ಕಾರ್ಯಕ್ಕಾಗಿ ನಾವು ಇದನ್ನು ಬಳಸ್ಕೊಳ್ಬೋದು ಅಂತ ಹೇಳಿದ್ರಂತೆ. ನಿಮ್ಗೆ ಆಶ್ಚರ್ಯವಾಗ್ಬೋದು. ಅವರು ಮುಂದೆ ಪ್ರಧಾನಮಂತ್ರಿಗಳು ಏನು ಕೇಳಿದ್ರೆ ಗೊತ್ತುಂಟು, ಹೌದು ಕೃಷಿ ಕಾರ್ಯ ಸರಿ, ಗೋವಿಗಾಗಿ, ಪಶುವಿಗಾಗಿ ನಾವು ಆರ್ಥಿಕ ಕೃತಕ ಬುದ್ಧಿಮತ್ತೆಯಿಂದ ಏನಾದರೂ ಮಾಡಬಹುದಾ ಅಂತ ಅವ್ರು ಕೇಳಿದ್ರಂತೆ. ನೋಡಿ, ನಮಗೆ ಅಂಥ ಸೌಭಾಗ್ಯ,
ಒಬ್ಬ ಗೋಮಾತೆಯ ಬಗ್ಗೆ, ಗೋವಿನ ಬಗ್ಗೆ, ಪಶುವಿನ ಬಗ್ಗೆ ಕೂಡ ವಿಚಾರ ಮಾಡುವಂಥ ಒಬ್ಬ ಪ್ರಧಾನಿ ನಮಗಿದ್ದಾರಲ್ಲ, ಅದು ನಮ್ಮ ದೊಡ್ಡ ಸೌಭಾಗ್ಯ ಅಂತ ನಾನು ಹೇಳಲು ಬಯಸ್ತೇನೆ. ಮತ್ತು ಅದನ್ನು ಮುಂದೆ ಹೇಳ್ತಾರೆ ಅವರು. ಅದನ್ನು ಆಮೇಲೆ ಅಮೂಲ್ ಡೇರಿ ಅವ್ರ ಹತ್ರ, ಯಾಕಂದರೆ ಇವತ್ತು ಜಗತ್ತಿನ ಅತ್ಯಂತ ದೊಡ್ಡ ಡೇರಿ ಇದ್ದರೆ ಅದು ಅಮೂಲ್. ಸಾವಿರಾರು ಜನ, ಲಕ್ಷಾಂತರ ಜನ ಫಾರ್ಮರ್ಸ್ ಇದ್ದಾರೆ. ಅವರು ಮತ್ತು ಅಲ್ಲಿ ಇಂಟೆಲಿಜೆನ್ಸ್ ಎಲ್ಲ ಸೇರಿಸಿ ಅವರು ಏನು ಮಾಡಿದ್ರು ಅಂತ ಹೇಳಿದ್ರೆ, ಜನವರಿ 8ಕ್ಕೆ ಪ್ರಧಾನಮಂತ್ರಿಗಳು ಹೇಳಿದ್ದು, ಫೆಬ್ರವರಿ 12ಕ್ಕೆ ಮೊನ್ನೆ ಅಷ್ಟೇ ಆಲ್ರೆಡಿ ಈಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಒಂದು ಆ್ಯಪ್ ಬಂದುಬಿಟ್ಟಿದೆ. ಅದು ಕೇವಲ ಈಗ ಅಮೂಲ್ ಸಲುವಾಗಿದೆ, ಅದು ಮುಂದೆ ಎಲ್ಲರಿಗೂ ಅದು ಸಿಗ್ಬೋದು. ಆ ಆ್ಯಪ್ ಏನು ಮಾಡುತ್ತೆ ಅಂತ ಹೇಳಿದ್ರೆ, ಪಶುವಿನ ಏನು ತೊಂದರೆ ಇದೆ ಅದನ್ನು ಹೇಳುತ್ತೆ. ಮೂಕ ಪ್ರಾಣಿ ನಮ್ಮ ಗೋವು, ಪಾಪ ಭಗವಂತ ಅದಕ್ಕೆ ಬಾಯಿ ಕೊಟ್ಟಿಲ್ಲ, ಅದಕ್ಕೆ ಒಳಗೆ ಏನಾಗುತ್ತೋ ಗೊತ್ತಿಲ್ಲ, ಅದಕ್ಕೆ ಆಹಾರ ಯಾವ ಬೇಕು, ನೀರು ಯಾವಾಗ ಬೇಕು, ಅದು ಗರ್ಭ ಧರಿಸಿದರೆ ನಮ್ಗೆ ಗೊತ್ತಾಗೋದಿಲ್ಲ. ಇದೆಲ್ಲ ಕೃತಕ ಬುದ್ಧಿಮತ್ತೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನಿಮ್ಗೆ ಹೇಳುತ್ತಂತೆ. ನೀವು ಎಷ್ಟು ಆಹಾರ ಕೊಡಬೇಕು, ಯಾವ ಔಷಧಿ ಕೊಡಬೇಕು, ಎಷ್ಟು ಸಮಯಕ್ಕೆ ಕೊಡಬೇಕು, ಅದು ಗರ್ಭ ಧರಿಸಿದೆಯೋ ಇಲ್ವೋ, ಇದೆಲ್ಲವನ್ನು ಗೋಮೂತ್ರದಿಂದ ಅದನ್ನು ತಿಳ್ಕೊಳ್ತಾರೆ ಮತ್ತು ಅದಕ್ಕೆ ಆ ರೀತಿ ಆಹಾರ ಕೊಡ್ತಾರೆ. ಅಂದರೆ ನಮ್ಮ ನೋಡಿ, ನಮ್ಮ ಪ್ರಧಾನಮಂತ್ರಿಯವರ ವಿಚಾರ ನೋಡಿ, ಮತ್ತು ನಮ್ಮ ಇವತ್ತಿನ ಯುವ ಜನಾಂಗ ಇದೆಯಲ್ಲ, ಅವರು ಯಾವ ರೀತಿಯ ಆ್ಯಪ್ಸ್ಗಳನ್ನು ಒಂದೇ ತಿಂಗಳಲ್ಲಿ ತಯಾರು ಮಾಡಿದ್ದಾರೆ. ಮುಂದಿನ ದಿವಸಗಳನ್ನು ವಿಚಾರ ಮಾಡಿ ಯಾವ ರೀತಿ ಆಗ್ಬೋದು. ಅದೇ ನಾನು ಹೇಳ್ತಾ ಇದ್ದೇನೆ, ವಿವೇಕ ಹೇಗೆ ವಾಪಸ್ ಬಂದನೋ ಹಾಗೆ ಅನೇಕ ತರುಣರಲ್ಲಿ ವಾಪಸ್ ಬರುವಂಥ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಅದಕ್ಕೆ ನಾವು ಒಂದು ವೇದಿಕೆಯನ್ನು ಒದಗಿಸ್ಕೊಡ್ಬೇಕು. ನಾನು ಅನೇಕ ಗ್ರಾಮಗಳಲ್ಲಿ ಇಲ್ಲಿ ತಿರುಗ್ತೇನೆ, ಎಲ್ಲ ಕಡೆ ಕೇಳ್ತೇನೆ, ಎಷ್ಟು ಜನ ಇದ್ದಾರೆ ನಿಮ್ಮ ಊರಿನಲ್ಲಿ ಅಂತ ಹೇಳಿದಾಗ, ನಾವು ಈಗ ಉಳಿದವರು ಸರ್, ವಿಶೇಷವಾಗಿ ಹವ್ಯಕರು ಇರ್ಬೋದು, ಬ್ರಾಹ್ಮಣರು ಇರ್ಬೋದು, ಉಳಿದು ಯಾರೂ ಇರ್ಬೋದು, ಅವ್ರು ಹೇಳ್ತಾರೆ ಸರ್ ನಾವು ಉಳಿದವರು ಬಹಳ ಕಡಿಮೆ, 40ಕ್ಕಿಂತ ಪ್ರಾಯದವರು ಎಷ್ಟು ಜನ ಇದ್ದೀರಿ ಅಂತ ಕೇಳೋದು. 40ಕ್ಕಿಂತ ಪ್ರಾಯದವರು 4-5 ಜನ ಇದ್ದಾರೆ, ಕೆಲವು ಗ್ರಾಮಗಳಲ್ಲಿ ಒಬ್ಬರೇ ಇಬ್ಬರೇ ಇದ್ದಾರೆ. ಮತ್ತು ವಿಶೇಷ ಅಂತ ಹೇಳಿದ್ರೆ, ಮುಂದಿನ 10 ವರ್ಷ ಎಂಥ ಕರಾಳ ನಮಗೆ ಭವಿಷ್ಯ ಕಾದಿದೆ ಅಂತ ಗೊತ್ತಾಗಬೇಕಂದ್ರೆ, ಆ 40 ವರ್ಷ ಕೆಳಗಿನ ಪ್ರಾಯದವರಿಗೆ ಮದುವೆನೇ ಆಗಿಲ್ಲ. ಅಂದರೆ ಮುಂದಿನ 10 ವರ್ಷಗಳಲ್ಲಿ ಏನಾಗ್ಬೋದು ಅಂತ ನೋಡಿ. ಇದಕ್ಕೆ ಇವತ್ತು ಸಾಧ್ಯತೆ ಇರೋದು, ಅವರು ಕೃಷಿಗೆ ಮರಳಬೇಕು, ಅವರು ಪಶು ಸಂಗೋಪನೆಗೆ ಮರಳಬೇಕು. ಇದೆಲ್ಲವೂ ಸಾಧ್ಯ. ಈಗಾಗಲೇ ಆಳ್ವಾರ್ ಅವರು ಹೇಳಿದರು, ದೊಡ್ಡ ದೊಡ್ಡ IT ಇದ್ದವರು ಕೂಡ ಅವರಿಗೆ 2 ಎಕರೆ ಜಾಗ, 3 ಎಕರೆ ಜಾಗ ಇದ್ದರು, 10 ಎಕರೆ ಜಾಗ ತೊಗೊಂಡು ಅಲ್ಲಿ ಮಾಡ್ತಾ ಇದ್ದಾರೆ. ಅವ್ರ ಹತ್ರ ಹಣ ಇದೆ ಅಂತ ಮಾಡ್ತಾ ಇದ್ದಾರೆ. ಆದರೆ ಅವರಿಗೆ ಗೊತ್ತಿದೆ ಮುಂದಿನ ಭವಿಷ್ಯ ಇರೋದು ಅದರಲ್ಲೇ ಅಂತ. ಮುಂದಿನ ಭವಿಷ್ಯ ಅದರಲ್ಲೇ ಇರೋದು, ಅದನ್ನೇ ಮಾಡಬೇಕು ನಾವು. ಅದಕ್ಕೆ AI ಬಳಸಬೇಕು. ಇವತ್ತು ಎಷ್ಟೋ ಕಥೆಗಳನ್ನು ನಾವು ಕೇಳ್ತೀವಿ. ಹಿಮಾಚಲದಲ್ಲಿ ಬೆಳೆಯುವಂಥ ಆ್ಯಪಲ್ ನಮ್ಮಲ್ಲಿ ಗುಲ್ಬರ್ಗಾದಲ್ಲಿ ಬೆಳೆಸ್ತಾರೆ. ಮಲೇಷ್ಯಾದ ಏನದು ಪ್ಯಾಷನ್ ಫ್ರೂಟ್ ಇಲ್ಲೇ ಬೆಳೆಸ್ತಾರೆ. ಇದೆಲ್ಲ ಸಾಧ್ಯ ಆಗೋದು ಹೇಗೆ ಅಂತಿರೋದು AI ಬಳಸ್ತಾರೆ. ಯಾವ ಹವಾಮಾನಕ್ಕೆ ಯಾವುದನ್ನು ಬಳಸಬೇಕು ಎಂಬುದು ನಮ್ಗೆ ಗೊತ್ತಿರಬೇಕು. ಯಾವ ಪಶುಗಳನ್ನು ಹ್ಯಾಂಗೆ ಸಾಕಬೇಕಂತ ನಮಗೆ ಗೊತ್ತಿರಬೇಕು. ಇದನ್ನು ಬಳಸಿದರೆ ಮಾತ್ರ ನಮ್ಮ ಊರುಗಳೆಲ್ಲ ಉದ್ಧಾರ ಆದವು. ನಮ್ಮ ಜನ, ನಾನು ಹೇಳ್ತೀನಿ, ಬಹಳ ಬೇಸರ ಆಗುತ್ತೆ. ಎಷ್ಟೋ ಜನ ತಮ್ಮ ಸಣ್ಣ ಜಮೀನು 1 ಎಕರೆ 2 ಎಕರೆ 10 ಗುಂಟೆ 20 ಗುಂಟೆ ಜಾಗ ಮಾರಿ ಹೋಗುವಾಗ ಆ ಅಪ್ಪಂದಿರು ನನಗೆ ಹೇಳಿದ್ದು, ಅವರ ಕಣ್ಣಂಚಿನ ನೀರಿದ್ದು ಅವ್ರು ಹೇಳ್ತಾರೆ, ಸರ್ ಏನು ಮಾಡೋದು, ಮಗ ಬೆಂಗಳೂರಿಗೆ ಕರಿತಾ ಇದ್ದಾನೆ, ನಾನು ಹೋಗಲೇಬೇಕು, ಈ ಜಾಗ ಮಾರಿ ಹೋಗ್ತಾರೆ. ದಯವಿಟ್ಟು ತಿಳ್ಕೊಳ್ಳಿ, ಜಾಗ ಮಾರಲಿಕ್ಕೆ ಹೋಗಬೇಡಿ. ಅದಕ್ಕೆ ಯಾವ ರೀತಿ ಬೆಲೆ ಆಗುತ್ತಾ ಅಂತ ಈಗಾಗಲೇ ಅಕ್ಷರ್ ಅವರು ನಿಮಗೆ ಹೇಳಿದ್ದಾರೆ. ಯಾವ ರೀತಿ ಬೆಲೆ ಅದಕ್ಕೆ ಬರ್ಬೋದು. ಒಂದು ಹೋರಿಗೆ 1 ಲಕ್ಷ ರೂಪಾಯಿ ಬೆಲೆ ಬರುವಂತ ಆದಾದರೆ ನಿಮ್ಮ ಜಾಗಕ್ಕೆ ಎಷ್ಟು ಬೆಲೆ ಬರುವುದು ಅಂತೇಳಿ ಕೇವಲ ಒಂದು 5 ವರ್ಷ ನೋಡಿ ಅದು ಯಾವ ರೀತಿಯ ಬದಲಾವಣೆ ಆಗುತ್ತೆ ಅಂತೇಳಿ. ಕಾಲಚಕ್ರ ಉರುಳ್ತಾ ಇದೆ, ಈಗ ಸ್ವಲ್ಪ ವೇಗವಾಗಿ ಉರುಳ್ತಾ ಇದೆ. ಮುಂದಿನ ದಿವಸಗಳಲ್ಲಿ ಇದಕ್ಕೆಲ್ಲ ಬಹಳ ಮಹತ್ವ ಬರಲಿದೆ. ನಮ್ಮ ಯುವ ಜನತೆ ಅಲ್ಲಲ್ಲಿ ಇಂಥ ಫಾರ್ಮ್ಗಳನ್ನು ಸ್ಥಾಪಿಸಬೇಕು. ಅದು ಸಾಧ್ಯವಿದೆ ಅಂತ ಜನಕ್ಕೆ ಗೊತ್ತಾಗಬೇಕು. ಅದಕ್ಕಾಗಿ ಸರ್ಕಾರ ಕೂಡ ಒಂದು ವೆಂಚರ್ ಕ್ಯಾಪಿಟಲ್ ಫಂಡ್ ಅಂತ ಕೊಡಬೇಕು. ಈಗ ಸ್ಟಾರ್ಟಪ್ಗಳಿಗಾಗಿ ಅನೇಕ ಹಣ ಕೊಡ್ತಾರೆ, ಲಕ್ಷಗಟ್ಟಲೆ ಕೋಟಿಗಟ್ಟಲೆ ಕೊಡ್ತಾರೆ. ಹಾಗಾಗಿ ನಮ್ಮ ಸಮಾಜದಲ್ಲಿ ಕೂಡ ಅನುಕೂಲಸ್ಥರು ಅಥವಾ ಕೋಟಿಗಟ್ಟಲೆ IT ದುಡಿಯೋರು ಕೂಡ ಒಂದು ವೆಂಚರ್ ಕ್ಯಾಪಿಟಲ್ ಫಂಡ್ ಮಾಡಲಿ. ಯಾರು ಯುವಕರು ತನ್ನ 1-2 ಎಕರೆ ಜಾಗವನ್ನು ಹಿಡಿದಿಟ್ಟುಕೊಂಡು ತಾನು ಇಲ್ಲಿ ಕೃಷಿ ಮಾಡಿ ಪಶುಸಂಗೋಪನೆ ಮಾಡಿ ಬದುಕ್ತೇನೆ ಅಂಥೇಳಿ ಪ್ರತಿಜ್ಞೆ ತೊಡ್ತಾರೋ ಅವರಿಗೆ ಮೂಲಧನವನ್ನು ಕೊಡುವಂಥ ವ್ಯವಸ್ಥೆ ಆದರೆ ಖಂಡಿತವಾಗಿ ನಮ್ಮ ಹಳ್ಳಿಗಳು ಬದುಕಿದ್ದಾವು, ನಾವು ಕೂಡ ಇಲ್ಲೇ ಉಳಿದೆವು, ಮತ್ತು ಯುವಕರಿಗೆಲ್ಲ ಕೆಲಸ ಸಿಕ್ಕೀತು. ಇಲ್ಲಾದರೆ ಈ AI ಎಂಥ ಅವಾಂತರ ಮಾಡುತ್ತೆ ಅಂತ ನಮಗೆ ಗೊತ್ತಿಲ್ಲ. ಇಷ್ಟನ್ನು ಹೇಳಿ ಹಸಿವೆ ಸಾಕಷ್ಟು ಆಗಿದೆ ಅಂತ ನಾನೀಗ ತಿಳ್ಕೊಂಡಿದ್ದೇನೆ. ನಿಮಗೆಲ್ಲರಿಗೂ ವಂದಿಸಿ 20 ವರ್ಷ ಈ ಕಾರ್ಯಕ್ರಮಕ್ಕೆಲ್ಲ ಇಲ್ಲಿಯ ತನಕ ಗೋಶಾಲೆ ನಡೆಸಲಿಕ್ಕೆ ನೆರವಾದ ಎಲ್ಲ ಮಹನೀಯರಿಗೆ, ಎಲ್ಲ ದಾನಿಗಳಿಗೆ, ಎಲ್ಲವರಿಗೆ ಇನ್ನೊಮ್ಮೆ ಹಾರ್ದಿಕವಾಗಿ ವಂದಿಸುತ್ತಾ ನನ್ನ ಮಾತಿಗೆ ಕೊನೆ ಹೇಳುತ್ತೇನೆ. ನಮಸ್ಕಾರ. ಒಂದೇ ಗೋಮಾತರಂ.